2025ರಂದು ನೃಪತುಂಗ ವಿಶ್ವವಿದ್ಯಾಲಯದ 2025 ನೃಪ ವೈಭವವನ್ನು ಆಚರಿಸಲು ನಾವು ಇವತ್ತು ಪುಟ್ಟಣ್ಣ ಶೆಟ್ಟಿ ಪುರಭವನದಲ್ಲಿ ಎಲ್ಲರೂ ಆಗಮಿಸಿದ್ದೀವಿ. ಇದು ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಒಂದು ವ್ಯಕ್ತಿತ್ವದ ಅಭಿವೃದ್ಧಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕಳೆದ ಮಾರ್ಚ್ ಮತ್ತು ಏಪ್ರಿಲಲ್ಲಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಮುಖ್ಯವಾಗಿ ನಾವು ಸ್ಪೋರ್ಟ್ಸಲ್ಲಿ ಕ್ರಿಕೆಟು, ಲಾಂಗ್ ಜಂಪು, ಹೈ ಜಂಪು ಮತ್ತು 100 ಮೀಟರ್ ಓಟ ಇತ್ಯಾದಿ ಸ್ಪೋರ್ಟ್ಸ್ಗಳನ್ನು ನಾವು ಏರ್ಪಡಿಸಿದ್ವಿ. ಇದರಲ್ಲಿ ಮಕ್ಕಳು ಭಾಗವಹಿಸಿ ಅವರ ವ್ಯಕ್ತಿತ್ವವನ್ನು ದೈಹಿಕವಾಗಿ ಸಮರ್ಥವಾಗಿ ಪ್ರೂವ್ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾವು ಅವರಿಗೆ ಏನೋ ಒಂದು ಪ್ರೈಸಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಎರಡನೇದಾಗಿ ನೃಪ ವೈಭವದಲ್ಲಿ ನೃಪ ಕಲೋತ್ಸವ ಕೂಡ ಒಂದು. ನೃಪ ಕಲೋತ್ಸವದಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗೀತೆಗಳನ್ನು, ಡ್ಯಾನ್ಸನ್ನು ಮತ್ತು ಪ್ರತಿಯೊಂದು ಅವರೇನು ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಮಾಡಿ ಉತ್ತಮವಾದ ಒಂದು ಪ್ರದರ್ಶನವನ್ನು ಮಾಡಿದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಬಹುಮಾನ ವಿತರಣೆ ಅವ್ರಿಗೆ ಉತ್ತೇಜನ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಶಿವಾಜಿನಗರ ಕ್ಷೇತ್ರದ ಸನ್ಮಾನ್ಯ ಮಂತ್ರಿಗಳಾದಂಥ ಶಾಸಕರಾದಂಥ ವಿದ್ವಾನ್ ಹರ್ಷದ್ ಸರ್ ಅವರನ್ನು ಕೂಡ ಇನ್ವೈಟ್ ಮಾಡಿದ್ದೀವಿ. ಅವರಿನ್ನೂ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ MLC ಪುಟ್ಟಣ್ಣ ಸರ್, ಸನ್ಮಾನ್ಯ ಪುಟ್ಟಣ್ಣ ಸರ್ ಕೂಡ ಆಗಮಿಸಿದ್ರು. ಅವರು ಮಕ್ಕಳನ್ನು ಉದ್ಯಮಿಸಿದ್ದಾರೆ. ನಾವು ಅವ್ರು ಕರೆದ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಅವರು ನಮ್ಮ ಕಾಲೇಜಿನ ಆರ್ಟ್ಸ್ ಮತ್ತು ಸೈನ್ಸ್ ಕಾಲೇಜ್ ಎರಡೂ ಕೂಡ ಒಟ್ಟಾಗಿದ್ದಂಥ ಕಾಲದಲ್ಲಿ ಇದ್ದಂಥ ಒಂದು ವ್ಯಕ್ತಿತ್ವ ಅವರು. ನಮ್ಮ ಕಾಲೇಜಿನಲ್ಲಿ ಅವರು ಒಂದು ವಿದ್ಯಾರ್ಥಿ ನಾಯಕರಾಗಿ ಹೊರಹೊಮ್ಮಿ ಸರ್ಕಾರಿ ಕಲಾ ಕಾಲೇಜಿನಲ್ಲಿ, ನಂತರ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯರಾಗಿ, ಅಲ್ಲಿಂದ ನಂತರ ಅವರು MLC ಆಗಿ 5 ಬಾರಿ ಆರಿಸಿ ಬಂದಿರತಕ್ಕಂಥ ನಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ಪುಟ್ಟಣ್ಣ ಸರ್. ಸೊ ಅಂಥವ್ರು ಕೂಡ ಇವತ್ತು ಆಗಮಿಸಿ ನಮ್ಮ ಮಕ್ಕಳಿಗೆ ಉತ್ತೇಜನ ಮಾಡಿದ್ದಾರೆ. ಇದರಿಂದ ನಮ್ಮ ಮಕ್ಕಳು 4 ಜನ ಈ ರೀತಿ ಒಂದು ಒಳ್ಳೆಯ ವ್ಯಕ್ತಿತ್ವ ಬೆಳೆಸ್ಕೊಂಡು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ತಲುಪಿದರೆ ನಾವು ಶಿಕ್ಷಕರಾಗಿ ಮಾಡಿದಂಥ ಒಂದು ಸೇವೆ ನಿಜವಾಗಲೂ ಸಾರ್ಥಕ ಆಗುತ್ತೆ ಅಂತೇಳಿ ನಮ್ಮದೊಂದು ಅನಿಸಿಕೆ ಆಗಿದೆ. ಸೊ ಇವತ್ತು ಇಂಥ ವ್ಯಕ್ತಿಗಳನ್ನು ಕರೆಸಿ ಸುರ್ಜಿತ್ ಸಿಂಗ್ ಅವರು ನ್ಯಾಷನಲ್ ಲೆವೆಲ್ ಒಲಿಂಪಿಕ್ ಅಥ್ಲೆಟಿಕ್ಸು ಅವರು ಕೂಡ ಆಗಮಿಸಿದ್ದಾರೆ. ನಂತರ ನಾವು ಗಾಯಕಿ, ನಿರೂಪಕಿ ಮತ್ತು ಅವರು ಚಲನಚಿತ್ರ ನಟಿ ಅಂಕಿತಾ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ಒಂದು ಇರ್ತಕ್ಕಂಥ ಪ್ರತಿಭೆಗಳನ್ನು ಪ್ರೋತ್ಸಾಹಿಸೋಸ್ಕರ ಬಂದಿದ್ದಾರೆ. ಸೊ ಇವರೆಲ್ಲರೂ ಕೂಡ ಬಂದು ನಮ್ಮ ಮಕ್ಕಳನ್ನು ಒಂದು ಪ್ರೋತ್ಸಾಹ ಮಾಡೋದ್ರಿಂದ ನಾವು ಉತ್ತಮ ನಾಗರಿಕರನ್ನಾಗಿ ಹೊರಹೊಮ್ಮೋದಕ್ಕೆ ನಮಗೆ ಸಹಕಾರಿಯಾಗುತ್ತೆ. ನಮ್ಮ ರೂಪ ವಿಶ್ವವಿದ್ಯಾಲಯ ರೂಪ ವೈಭವವನ್ನು ಮಾಡಿದ್ದು ಕೂಡ ಸಾರ್ಥಕ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಒಂದು ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹಾಗೇ ನಶಿಸಿ ಹೋಗೋದನ್ನು ನಾವು ತಡೆಗಟ್ಟಿ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡೋದ್ರಿಂದ ಅವರು ಸಮಾಜಕ್ಕೆ ಉತ್ತಮ ಸೇವೆ ಕೊಡೋದರಲ್ಲಿ ಅನುಕೂಲ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಜೊತೆಗೆ ನಮ್ಮ ಯೂನಿವರ್ಸಿಟಿಯ ಕಲ್ಚರಲ್ ಸೆಕ್ರೆಟರಿಯಾಗಿ ನಾನು ಡಾಕ್ಟರ್ ಆಲೇಶಪ್ಪ ಅಂತೇಳಿ ಸೊ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಜೊತೆಗೆ ನಮ್ಮ ಸ್ಪೋರ್ಟ್ಸ್ ಕಮ್ಯುನಿಟಿ ಕನ್ವೀನರ್ ಡಾಕ್ಟರ್ ಶಂಕರ್ ಅವರು ಕೂಡ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಮತ್ತು ಜೊತೆಗೆ ನಮ್ಮ ಫಿಸಿಕಲ್ ಡೈರೆಕ್ಟರ್ ನಮ್ಮ ರಾಘವೇಂದ್ರ ಅವರು ಕೂಡ ಈ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಳನ್ನು 2 ತಿಂಗಳ ಕಾಲ ಮಕ್ಕಳಿಗೆ ಆಯೋಜನೆ ಮಾಡಿ ಅವ್ರಿರ್ತಕ್ಕಂಥ ಪ್ರತಿಭೆಗಳನ್ನು ಸ್ಪೋರ್ಟ್ಸಲ್ಲಿ ಆಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಿಸಿದ್ದಾರೆ. ಅವರೆಲ್ಲರೂ ಸಹಕಾರದಿಂದ ಜೊತೆಗೆ ವಿವಿಧ ಕಲ್ಚರಲ್ ಕಮಿಟಿ ಸದಸ್ಯರುಗಳು ಕೂಡ ಇದ್ದಾರೆ. NCC ಇದೆ, NSS ಇದೆ, ರೇಂಜರ್ಸ್ ರೋವರ್ಸ್ ಇದೆ, ಜೊತೆಗೆ ರೆಡ್ ಕ್ರಾಸ್ ಇದೆ. ಇವರೆಲ್ಲರೂ ಕೂಡ ವರ್ಷ ಪೂರ್ತಿ ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿ ಅವರನ್ನು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಉತ್ತಮವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಸಹಕಾರಿಯಾದಂಥ ಒಂದು ದ್ಯೋತಕವಾಗಿ ಈ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾವು ಕೂಡ ಇದಕ್ಕೆ ಬಂದಿರೋದ್ರಿಂದ ನಮಗೆಲ್ಲರೂ ಕೂಡ ಖುಷಿಯಾಗಿದೆ. ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಹಕಾರ ಇದೆ. ಧನ್ಯವಾದಗಳು ಸರ್.